ವರ್ಷದಿಂದ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮೊದಲನೇ ಬಾರಿಗೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಅದ್ಧೂರಿ ಸ್ವಾಗತದ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಇಷ್ಟು ದಿವಸ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಬ್ಯಾನರ್ ಹಾಕ್ತಾ ಇದ್ವಿ. ಈ ಸರಿ ಅತಿ ಸಂತೋಷ ಹಾಗೂ ಹುಮ್ಮಸದಿಂದ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಬ್ಯಾನರ್ ಹಾಕಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಮತ್ತು ಎಲ್ಲ ಅಧಿಕಾರಿ ವರ್ಗ, ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಒಂದು ಅದ್ಧೂರಿ ಸ್ವಾಗತವನ್ನು ನಾಡಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾವು ನೀಡ್ತಾ ಇದ್ದೀವಿ. ಈ ಒಂದು ಅದ್ಭುತದ ಕ್ಷಣವನ್ನು ನಾವು ಕೂಡ ಆನಂದ ಪಡ್ತೀವಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರುವ ನಿರೀಕ್ಷೆ ಇದೆ. ಭಾಳಷ್ಟು ಕ್ಯೂರಿಯಾಸಿಟಿ ಇದೆ ಸರ್. ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕು. JCBಯಿಂದ ಹಾರ ನಿಮ್ಮ ಅಭಿಮಾನಿಗಳೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಅಭಿಮಾನಿಗಳು 2 ದಿವಸದಿಂದ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಗೆ ಬರ್ತಾರಂತ ಗೊತ್ತಾಯಿತು, ಅವತ್ತಿನಿಂದ ತಯಾರಿಗಳಲ್ಲಿ ಅವರೇ ತೊಡಗಿಕೊಂಡಿದ್ದಾರೆ. ಮಳೆ ಇದ್ದರೂ ಕೂಡ, ಇವತ್ತು ಮಳೆ ಇದ್ದರೂ ಕೂಡ ನಾವೆಲ್ಲ ತಯಾರಿ ಮಾಡೋಣ ಅಂತ ಮಾಡಿದ್ದಾರೆ. ಆದರೂ ಮಳೆರಾಯ ಇವತ್ತು ಒಂದು ಸ್ವಲ್ಪ ಏನು ನಮ್ಮ ಮೇಲೆ ಕೃಪೆ ತೋರಿದ್ದಾನೆ. ಇವಾಗ ಮಳೆ ಕಾಣಿಸ್ತಾ ಇಲ್ಲ. ಸಾಹೇಬರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದಾಗ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅದ್ಧೂರಿ ಸ್ವಾಗತವನ್ನು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನೀಡ್ತೇವೆ. ಸರ್, ಈಗ ಮೊದಲ ಬಾರಿಗೆ ಬರ್ತಿರೋ ಒಂದು CM ಡಿ.ಕೆ. ಸರ್, ಏನೇನು ನಿರೀಕ್ಷೆಗಳು ಇಟ್ಕೊಂತಾರೆ, ಏನೆಲ್ಲ ಮಾಡ್ಬೋದು, ಅವರು ಏನೆಲ್ಲ ಸಮಸ್ಯೆಗಳಿದ್ದಾವೆ? ಒಂದು ಕಡೆ ಬರಗಾಲ ಐತಿ, ಒಂದು ಕಡೆ ಮಳೆ ಆಗ್ತಾ ಐತಿ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಕಳೆದ 30 ದಿನಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹಗಲು ರಾತ್ರಿ ರಾಜ್ಯದ ಕೆಲಸ ಮಾಡ್ತಾಯಿದ್ದಾರೆ, ಜನರ ಸೇವೆ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, 18 ಮತಕ್ಷೇತ್ರಗಳನ್ನು ಒಳಗೊಂಡಂಥ ಒಂದು ದೊಡ್ಡ ಜಿಲ್ಲೆ. ನಮಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ಘೋಷಣೆಗಳನ್ನು ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ನಮಗೆ ಸಹಾಯ ಮತ್ತು ಅನುದಾನವನ್ನು ಕೊಡ್ತಾರಂತ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಎಲ್ಲ MLAಗಳು ಕ್ಷೇತ್ರವಾರು ತಮ್ಮ ಬೇಡಿಕೆಗಳನ್ನು ತಯಾರಿ ಮಾಡ್ಕೊಂಡಿದ್ದಾರೆ, ಪಟ್ಟಿಗಳನ್ನು. ಅದನ್ನು ಇವತ್ತು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಮನವಿಗಳನ್ನು ಸಲ್ಲಿಸ್ತಾರೆ. ನಾವು ನಮ್ಮ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ನಾವು ಕೂಡ ನಮ್ಮ ಮನವಿಯನ್ನು ತಯಾರು ಮಾಡ್ಕೊಂಡಿದ್ದೀವಿ, ನಾವು ಕೂಡ ಸಲ್ಲಿಸ್ತೀವಿ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಗೆ ಡಿ.ಕೆ. ಶಿವಕುಮಾರ್ ಅವರು ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡ್ತಾರಂತ ನಮಗೆ ಭರವಸೆ ಇದೆ. ಸರ್, ಈಗ ಒಂದೇನಂತಂದರೆ ಡಿ.ಕೆ. ಶಿವಕುಮಾರ್ ಖುಷಿಯಾಗಿದ್ದಂತೂ ಸಾಕಷ್ಟು ಎಲ್ಲರೂ ಇಡೀ ಜಿಲ್ಲೆ ಜನರಿಗೆ ಖುಷಿಯಾಗಿದೆ. ಗ್ರಾಮೀಣ ಜನರಿಗೆ ಒಂದು ಸೀಟ್ ಲಕ್ಷ್ಮಿ ಅಕ್ಕ ಸಚಿವರಾಗಬೇಕನ್ನುವಂಥ ಐತಿ. ಸೊ ಏನಾಗ್ಬೋದು ಸರ್? ಏನು ನಿರೀಕ್ಷೆಗಳದಾವೆ? ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ 27 ವರ್ಷದಿಂದ ತಳಹಂತದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಎಲ್ಲ ಹಂತದಲ್ಲೇ ಅವರು ಸೇವೆ ಸಲ್ಲಿಸಿದ್ದಾರೆ. ಜಿಲ್ಲಾಧ್ಯಕ್ಷರಾಗಿ, ಮಹಿಳಾ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರಾಗಿ ಪ್ರತಿಯೊಂದು ಹಂತದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಕಳೆದ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಸಚಿವರಾಗಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆಯನ್ನು ಸಾಕಷ್ಟು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಲ್ಲಿ ಕೂಡ ಸಫಲರಾಗಿದ್ದಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಈ ರಾಜ್ಯದ ಜನರ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ, ಬೆಳಗಾವಿ ಜಿಲ್ಲೆ ಬೆಳಗಾವಿ ಗ್ರಾಮೀಣ ಜನರ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅಂತ ನಮಗೆ ದೊಡ್ಡ ಭರವಸೆ ಇದೆ, ಆಸೆ ಕೂಡ ಇದೆ. ಸಾವಿರಾರು ಅಭಿಮಾನಿಗಳ ಆಸೆ ಕೂಡ ಅದೇ. ನಮ್ಮ ಬಯಕೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ 2ನೇ ಬಾರಿ ಏನು ಸಂಪುಟ ವಿಸ್ತರಣೆ ಆಗ್ತೈತೆ ಅದರಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿ ಅಂತ ನಮ್ಮ ಬಯಕೆಯೂ ಕೂಡ ಇದೆ. ನಮಗೆ ಭರವಸೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆ ಒಂದು ನಾಯಕತ್ವವನ್ನು ಬೆಳೆಸಲಿಕ್ಕೆ, ಮಹಿಳಾ ನಾಯಕತ್ವವನ್ನು ಬೆಳೆಸಲಿಕ್ಕೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗ್ಬೋದಾ? ನಮ್ಮದು ಬೇಡಿಕೆ ಕೂಡ, ಯಾಕಂದರೆ 1 ತಿಂಗಳಾಯ್ತೀಗ ಸಂಪುಟ ವಿಸ್ತರಣೆ ಆಗಲೇಬೇಕು. ದೊಡ್ಡ ರಾಜ್ಯ ಆಗಿರೋದ್ರಿಂದ ಅಭಿವೃದ್ಧಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹೊಡೆತು ಬಿದ್ದೇ ಬೀಳುತ್ತೆ. ಅದಕ್ಕಾಗಿ ಬೇಡಿಕೆ ಇದೆ, ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗಬೇಕಂತ. ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸದಿಂದ ಬಂದ ತಕ್ಷಣ ಸಂಪುಟ ವಿಸ್ತರಣೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ, ನಮಗೆ ಭರವಸೆ ಕೂಡ ಇದೆ.